ಸೊ ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಉಡುಪಿಯಿಂದ. ಉಡುಪಿಯ ಶ್ರೀಕೃಷ್ಣ ಮಠದ ಕಡೆ ಬಂದಿದ್ದೀನಿ ನೋಡಿ. ಇವಾಗ ಶ್ರೀಕೃಷ್ಣ ಮಠದ ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಎಲ್ಲ ಅಂತ. ಇವಾಗ ಶ್ರೀಕೃಷ್ಣ ಮಠದ ಒಳಗಡೆ ಬಂದಿದ್ದೀನಿ. ನಂದು ಲಾಗ್ ಇದೆ, ಲಾಗ್ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಹೊರಗಡೆ ಬರ್ತೀನಲ್ಲ ಆವಾಗ ಸಿಗ್ತೀನಿ. ಮಠದ್ದು ಮತ್ತು ಇಲ್ಲಿರುವಂಥ ಸ್ಪೆಷಾಲಿಟಿಗಳ ಬಗ್ಗೆ ಒಂದಷ್ಟು ಕ್ಲಿಪ್ಸನ್ನು ಹಾಕಿರ್ತೀನಿ, ಅದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ರಿಟರ್ನ್ ಬಂದಮೇಲೆ ಸುತ್ತಾಡೋಣ, ಸಿಟಿ ನೋಡೋಣ. ಇವತ್ತು ಉಡುಪಿದು ಮೊನ್ನೆ ಬಂದಿದ್ವಿ, ಮೊನ್ನೆ ಅಷ್ಟು ಸುತ್ತಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ನಾವು ಐಫೋನ್ ತಗೊಳ್ಳೋ ಒಂದು ಇದರಲ್ಲಿದ್ವಿ, ಅದು ನಮಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಐಫೋನ್ ತಗೊಳ್ಳೋ ಗದ್ದಲದಲ್ಲೇ ನಾವು ಸುತ್ತಾಡೋಕ್ಕಾಗಲಿಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ಫ್ರೀ ಇದ್ದೀನಿ, ಏನು ಗಾಡಿ ಇಲ್ಲ ಏನಿಲ್ಲ, ಹೀಗಾಗಿ ಸುತ್ತಾಡ್ಬೋದು. ಬೇಕಾದಷ್ಟು ಟೈಮ್ ಇದೆ ಸಂಜೆವರೆಗೂ. ಅದಕ್ಕೆ ಫಸ್ಟಿಗೆ ಹೋಗಿ ಇವಾಗ ಇದನ್ನು ಲಾಗ್ನ ನೋಡ್ಕೊಬರ್ತೀನಿ. ಐಫೋನ್ ತೊಗೊಂಡಿದ್ದು ಎಷ್ಟು ಕರೆಕ್ಟು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 16 ತೊಗೊಂಡಿದ್ದು ಕರೆಕ್ಟಾ ಅಥವಾ 15 ತೊಗೋಬೇಕಿತ್ತ ಅಂತ. ಬನ್ನಿ ಲಾಗೆಲ್ಲ ಮಾಡಿಕೊಂಡು ರಿಟರ್ನ್ ಬಂದು ಸಿಗ್ತೀನಿ. ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಇದು ಉಡುಪಿಯ ಶ್ರೀಕೃಷ್ಣ ಮಠದ ರಥ. ಈ ರಥನ ಈ ಬೀದಿಯ ಸುತ್ತಮುತ್ತಲೂ ಎಳಿತಾರೆ. ಈ ಬೀದಿಯಲ್ಲಿ ಸುಮಾರು 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಗುರು ಇದೆಲ್ಲ ಆಯಿತು, ರಥ ಆಯಿತು, ರಥ ಬೀದಿ ಆಯಿತು, ಮತ್ತು ಈ ದೇವಸ್ಥಾನದ ಉಸ್ತುವಾರಿ ಬಗ್ಗೆ ಆಯಿತು. ಇನ್ನು ಮಧ್ವಾಚಾರ್ಯರು ಪೂಜೆ ಮಾಡ್ತಾ ಬರ್ತಿದ್ರು ಅನ್ನೋ ಕಾರಣಕ್ಕೆ ಈ ದೇವಸ್ಥಾನ ಫೇಮಸ್ ಆಗ್ತಾ ಬರುತ್ತೆ. ಜನ ಇದನ್ನು ಗುರುತಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ದೇವಸ್ಥಾನ ಶ್ರೀಕೃಷ್ಣ ಮಠ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಇಷ್ಟೆಲ್ಲ ಆದಮೇಲೆ ಮಧ್ವಾಚಾರ್ಯರ ಬಗ್ಗೆ ನೋಡೋದಾದರೆ, ಮಧ್ವಾಚಾರ್ಯರ ತಂದೆಯವರು ಅನಂತೇಶ್ವರ ದೇವರಲ್ಲಿ ತುಂಬಾ ದೊಡ್ಡ ಭಕ್ತಿಯನ್ನು ಹೊಂದಿರ್ತಾರೆ.
ಗ್ಯಾಸ್ ಇವಾಗ ಇಲ್ಲಿಂದ ಕಂಪ್ಲೀಟ್ ಲಾಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಬನ್ನಿ, ಬಸ್ ಸ್ಟಾಪ್ ಕಡೆ ಹೋಗಬೇಕು, ಅಲ್ಲಿಗೆ ಹೋಗಿ ಸಿಗ್ತೀನಿ ಮತ್ತೆ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ.